ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರಾಬಸ್ ಚಾನಲ್. ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಿಮಗೆ ತಿಳಿಸ್ಕೊಳ್ತಾ ಇರೋದು ವಿಷಯ ಏನು ಅಂದರೆ ಬರ್ಡ್ಸ್ ರಿಂಗ್ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ. ಬರ್ಡ್ಸ್ ರಿಂಗ್ ಅಂದರೆ ಸುಮಾರು ಜನಕ್ಕೆ ಏನು ಕಾಕ್ತಾರೆ, ಏನು ಎತ್ತ ಅನ್ನೋದೇ ಗೊತ್ತಿರೋಲ್ಲ. ಅದ್ರ ಬಗ್ಗೆ ನಿಮಗೆ ಎಲ್ಲ ಥರ ಡೀಟೇಲ್ಸ್ ಇವತ್ತು ತಿಳಿಸ್ಕೊಳ್ತಾ ಇದ್ದೀನಿ. ಬನ್ನಿ, ಯಾವ ಥರ ಸಿಗ್ತದೆ, ಏನು ಎಂತಕ್ಕೋಸ್ಕರ ಹಾಕ್ತಾರೆ, ಅದು ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ನಮ್ಮಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲಾ ತರ ಬರ್ಡ್ಸ್ಗಳು ರಿಂಗ್ಗಳು ಸಿಗ್ತದೆ. ನೀವು ಹಿಂದ್ಗಡೆ ನನ್ನ ಬೋರ್ಡಲ್ಲಿ ನೀವು ನೋಡ್ತಾ ಇರೋದು ಪ್ರಕಾರ ಅಂದ್ರೆ ಪಿಂಚರ್ಸ್ ಇಂದ ಹಿಡಿದು ಮೆಕಾವ್ ಸೈಜ್ ವರ್ಗು ನಾವು ಕಾಲಕ್ಕೆ ರಿಂಗ್ ಹಾಕ್ತಿವಿ. ಎಂತಕ್ಕೋಸ್ಕರ ಹಾಕ್ತಿದ್ದಾರೆ ರಿಂಗ್ ನ ಅನ್ನೋದನ್ನ ಎಲ್ಲರಿಗೂ ಕ್ವಶನ್ ಇರ್ತದೆ. ಕೆಲವರು ಸುಮ್ಮನೆ ಹಾಕ್ತಾರೆ ಅಂತ ಅನ್ಕೊಂಡಿರ್ತಾರೆ, ಕೆಲವರು ಅದೊಂದು ಟ್ರೇಡ್ ಮಾರ್ಕ್ ಅಂತ ಅನ್ಕೊಂಡಿರ್ತಾರೆ. ಅದು ಯಾವುದಕ್ಕೂ ಅಲ್ಲ. ಅದು ಹಾಕೋದು ರೀಸನ್ ಏನಕ್ಕೆ ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಒಂದು ಬರ್ಡ್ಗೆ ರಿಂಗ್ ಏನಕ್ಕೋಸ್ಕರ ಹಾಕ್ತಾರೆ ಅಂದ್ರೆ ಅದು ಯಾರ ಮನೇಲಿ ಹುಟ್ಟಿರೋದು ಬರ್ಡ್, ಯಾರ್ದು ಬೆಡ್ ಲೈನೇಜ್ ಅಂದ್ರೆ ಯಾರ ಮನೆ ಬ್ರೀಡ್. ಇವಾಗ ಬರ್ಡ್ ಅಂದ್ರೆ ನಾವು ಒಬ್ಬರೇ ಇಟ್ಕೊಳ್ಳಲ್ಲ. ಇವಾಗ ನಮ್ಮಿಂದ ಅಂಗಡಿಯವ್ರಿಗೆ ಹೋಗ್ತದೆ, ಅಂಗಡಿಯವರಿಂದ ಕಸ್ಟಮರ್ಗೆ ಹೋಗ್ತದೆ, ಕಸ್ಟಮರ್ ಇಂದ ಅವ್ರು ಬೇಡ ಅಂದಾಗ ಅವ್ರ ರಿಲೇಟಿವ್ಸ್ ಮನೆಗೆ ಹೋಗ್ತದೆ, ಇಲ್ಲಾಂದ್ರೆ ಯಾರು ಬೇರೆಯವ್ರು ತಗೊಳ್ತಾರೆ. ಅವಾಗ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಯಾರ ಮನೆ ಬ್ರೀಡರ್ದು, ಯಾರ ಬ್ರೀಡರ್ದು ಇದು ಲೈನೇಜು ಅನ್ನೋದು ಗೊತ್ತಾಗಲ್ಲ. ಆ ಒಂದು ರೀಸನ್ಗೋಸ್ಕರ ನಮ್ಮನೆ ಪಕ್ಷಿ ಅಂತ ಗೊತ್ತಾಗೋದಕ್ಕೋಸ್ಕರ ರಿಂಗ್ ಒಂದು ಹಾಕ್ತಾರೆ. ನೆಕ್ಸ್ಟ್ ಬಾರ್ ಕೋಡ್ ಅಂತ ಇರ್ತದೆ, ಬಾರ್ ಕೋಡ್ ನಂಬರ್ ಅಂತ ಇರ್ತದೆ. ಇವಾಗ ಒಂದು ಸೀರಿಯಲ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿ 3 ಡಿಜಿಟ್ ನಂಬರು ಇಲ್ಲ 4 ಡಿಜಿಟ್ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ನ ನಾವು DNA ಕಳಿಸಿದಾಗ, ಅಂದ್ರೆ DNA ಮೇಲ್ ಫಿಮೇಲ್ ಅಂತ ಗೊತ್ತಾಗೋದಕ್ಕೋಸ್ಕರ DNA ನಾವು ಕಳಿಸಿದಾಗ ಆ ಪರ್ಟಿಕ್ಯುಲರ್ ನಂಬರ್ ನಾವು ಮೆನ್ಷನ್ ಮಾಡಿದಾಗ ಅದಕ್ಕೋಸ್ಕರ ಅದನ್ನ ರಿಂಗ್ ನ ಹಾಕ್ತಾರೆ. ಇದೊಂದು ಯೂಸು. DNA ಅಂತ ಕಳಿಸ್ತಾರೆ ಅಂದ್ರೆ ಬರ್ಡ್ ಅಲ್ಲಿ ಯಾರೇ ಆಗ್ಲಿ ಐಡೆಂಟಿಫೈ ಮಾಡಕ್ಕಾಗಲ್ಲ, ಅದು ಮೇಲ್ ಫಿಮೇಲ್ ಅಂತ ಐಡೆಂಟಿಫೈ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನ ಫೆದರ್ಸ್ ನ DNA ಸ್ಯಾಂಪಲ್ ಕಳಿಸ್ತೀವಿ. ಆ ಪರ್ಟಿಕ್ಯುಲರ್ ಆಗಿ ಬಾರ್ ಕೋಡ್ ನಂಬರ್ ನ ನಾವು ಅದಕ್ಕೆ ಮೆನ್ಷನ್ ಮಾಡ್ಬಿಟ್ಟು ಕಳಿಸ್ತೀವಿ. ಇವಾಗ ಸಪೋಸ್ 1 kg ಅಲ್ಲಿ ನಾವು ಒಂದು 10 ಬರ್ಡ್ ಬಿಟ್ಟಿರ್ತೀವಿ, ಎಲ್ಲದಕ್ಕೂ ಒಂದೇ ಕಲರ್ ರಿಂಗ್ ಹಾಕಿರ್ತೀವಿ ಕಾಲ್ಗೆ. ಅವಾಗ ಅದು ಯಾವ ಬರ್ಡ್ ಅದು DNA ಕಳಿಸಿದಾಗ ಅದು ಮೇಲ ಫಿಮೇಲ್ ಅನ್ನೋದು ಗೊತ್ತಾಗಲ್ಲ ನಮ್ಗೆ. ಇವಾಗ ರಿಸಲ್ಟ್ ಬಂದಿರ್ತದೆ ಮೇಲ ಫಿಮೇಲ್ ಅಂತ ಗೊತ್ತಾಗಲ್ಲ. ಅವಾಗ ಪರ್ಟಿಕ್ಯುಲರ್ ಆಗಿ ಆ ನಂಬರ್ ನಾವು ಹಾಕಿದಾಗ ಆ ರಿಂಗ್ ನಂಬರ್ ಅಲ್ಲಿ ನಾವು ಐಡೆಂಟಿಫೈ ಮಾಡಿದಾಗ ಇದು ಮೇಲು ಇದು ಫಿಮೇಲು ಅಂತ ಕಂಡುಹಿಡಿಬಹುದು. ನಾವು ರಿಂಗ್ ಅಲ್ಲಿ 2 ತರ ವೆರೈಟೀಸ್ ಬರ್ತದೆ. ಯಾವ್ದಾದ್ರು ಅಂದ್ರೆ ಒಂದು ಕಟ್ ರಿಂಗ್ ಅಂತ ಬರ್ತದೆ, ಒಂದು ಕ್ಲೋಸ್ ರಿಂಗ್ ಅಂತ ಬರ್ತದೆ. ಕ್ಲೋಸ್ ರಿಂಗ್ ಹಾಕಿದ್ರೆ ಪಕ್ಕ ಅದು ಬ್ರೀಡರ್ ಮನೆಯಿಂದನೇ ಬಂದಿರೋದು ಅಂತ. ಕಟ್ ರಿಂಗು ಅಡಲ್ಟ್ ಆಗೋ ಬರ್ಡ್ಗೆ ಅದನ್ನ ಹಾಕ್ತಾರೆ. ಅಡಲ್ಟ್ ಆಗೋ ಬರ್ಡ್ಗೆ ಹಾಕಿದ್ರೆ ಅದನ್ನ ಯಾವ ಬೇಕಾದ್ರೂ ಬಿಚ್ಚಬಹುದು, ಯಾರು ಬೇಕಾದ್ರೂ ಹಾಕ್ಬೋದು. ಅದನ್ನ ಅಷ್ಟೊಂದು ಬರ್ಡ್ಗೆ ವ್ಯಾಲ್ಯೂ ಇರಲ್ಲ. ಕ್ಲೋಸ್ ರಿಂಗ್ ಇತ್ತು ಅಂದ್ರೆ DNA ಇವಾಗ ಓನರ್ದ, ಇವಾಗ ನಂದು ಬರ್ಡ್ಗೆ ಕ್ಲೋಸ್ ರಿಂಗು ಮತ್ತೆ DNA ಇತ್ತು, ಮತ್ತೆ ಫುಲ್ಲಿ ಹ್ಯಾಂಡ್ ಟೈಮ್ ಬರ್ಡ್ ಇತ್ತು ಅಂದ್ರೆ ಅದು ಬರ್ಡ್ ವ್ಯಾಲ್ಯೂನೇ ರೇಟ್ ಜಾಸ್ತಿ ಇರ್ತದೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ನಾವು ಯಾವ ತರ ಮೇಂಟೈನ್ ಮಾಡಿರ್ತೀವಿ ಏನು ಅನ್ನೋದನ್ನ. ಅದಕ್ಕೋಸ್ಕರ ನನ್ನ ಬರ್ಡ್ ಯಾವತ್ತೇ ಇದ್ರು ಬರ್ಡ್ ಕಾಸ್ಟ್ ಹೈ ಇರ್ತದೆ, ಕ್ವಾಲಿಟಿ ಕೂಡ ಹೈ ಆಗೇ ಇರ್ತದೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಕ್ವಾಲಿಟಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ರಿಂಗ್ ಅನ್ನ ಎಂತಕ್ಕೋಸ್ಕರ ಹಾಕ್ತಾರೆ ಅನ್ನೋದನ್ನ ತಿಳ್ಕೊಂಡ್ರಿ. ಅದನ್ನ ಹೇಗೆ ಹಾಕೋದು ಅನ್ನೋದನ್ನ ನೀವು ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ಒಂದು ಪಿಕ್ಚರ್ ಕಾಣಿಸ್ತಾರೆ, ನೀವು ನೋಡ್ಬೋದು. ಈ ಪಿಕ್ಚರ್ ಅಲ್ಲಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ ತರ ಹಾಕೋದು ಅಂದ್ರೆ ರಿಂಗ್ ನ ಯಾವ ತರ ಹಾಕೋದನ್ನ ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಅದನ್ನ ಒಂದು 4 ಬೆಳ್ಳೆ ಇರ್ತದೆ. 3 ಬೆಳ್ಳ ನಾವು ಮುಂದಕ್ಕೆ ತಗೊಂಡು ಆ ರಿಂಗ್ ನ ನಾವು ಒಳಗಡೆ ಪ್ರೆಸ್ ಮಾಡಿ ಬ್ಯಾಕ್ ಬೆಳ್ಳ ನಾವು ಹಿಂದಕ್ಕೆ ತಳ್ಳಿದಾಗ ಅದು ರಿಂಗ್ ಕೂತ್ಕೊಂಡಿದೆ. ಈ ಪಿಕ್ಚರ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತದೆ ಯಾವ ತರ ಹಾಕೋದು ಏನು ಅಂತ. ಇದನ್ನ ನೋಡ್ಕೊಂಡು ನೀವು ಅಬ್ಸರ್ವ್ ಮಾಡ್ಕೊಂಡು ಯಾರೋ ಹೊಸಬ್ರು ಹಾಕಂಗಿದೆ ದಯವಿಟ್ಟು ಹಾಕೊಳ್ಳಿ. ಅಕಸ್ಮಾತ್ ಹಾಕಕ್ ಬರಲ್ಲ ಅಂದ್ರೆ ನೀವು ನನ್ನ ಹತ್ರ ಎತ್ಕೊಂಡ್ಬಂದ್ರು ನಾನು ಹಾಕೊಂಡ್ ಕೊಡ್ತೀನಿ. ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಿ, ಯಾಕಂದ್ರೆ ಬರ್ಡ್ಸ್ ಲೆಗ್ ಅದು ನೀವ್ ಏನಾದ್ರು ಒಂಚೂರು ಪ್ರೆಸ್ ಮಾಡೋದೇ ಆಗ್ಲಿ ಏನಾದ್ರು ಇತ್ತು ಅಂದ್ರೆ ಬೋನ್ ಏನಾದ್ರು ಬೆಂಡ್ ಆಯ್ತು ಅಂದ್ರೆ ಕಾಲ್ ಬೆಂಡ್ ಆಗ್ತದೆ. ಯಾರು ನಿಮ್ಗೆ ಹಾಕಕ್ ಗೊತ್ತಿಲ್ಲ ಅಂದ್ರೆ ನೀವು ತಗೊಂಡ್ಬನ್ನಿ, ದಯವಿಟ್ಟು ನಾನು ಹಾಕೊಂಡ್ ಕೊಡ್ತೀನಿ. ನೆಕ್ಸ್ಟ್ ಮತ್ತೆ ಅದು ಯಾವ ತರ ಇರ್ತದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಂಡ್ಕೊಡ್ತೀನಿ. ಇದು ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಗೋಂತ ರಿಂಗ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಂಪೋರ್ಟೆಡ್ ರಿಂಗ್ ಅಂತ ನಾನು ಹಾಕ್ತೀನಿ, ಯಾಕಂದ್ರೆ ನಂದು ಬಾರ್ ಕೋಡೆ ಆಗ್ಲಿ ನನ್ನ ತರ ರಿಂಗ್ ನ ಯಾರೇ ಕಾಪಿ ಮಾಡದೇ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಹೊರಗಡೆಯಿಂದ ತರಿಸ್ತೀನಿ ಇದನ್ನ. ಈ ರಿಂಗ್ ನನ್ನ ಹತ್ರ ಮಾಡ್ಸೋ ರಿಂಗ್ ಬಂದು ಕಲರ್ ಗ್ಯಾರಂಟಿ ಕೊಡ್ತೀನಿ, ಎಂಗ್ರೇವಿಂಗ್ ಗ್ಯಾರಂಟಿ ಕೊಡ್ತೀನಿ. ಯಾವುದೇ ರೀತಿಯಾಗಿ ರೆಸ್ಟೆಡ್ ಹಿಡಿಯಲ್ಲ, ಮತ್ತೆ ಬರ್ಡ್ಗೆ ಹಾರ್ಮ್ಫುಲ್ ಆಗಿ ಯಾವುದೇ ರೀತಿಯಾಗಿ ಆಗಲ್ಲ. ಕ್ಲೀನ್ ಆಗಿ ಲೈಫ್ ಲಾಂಗ್ ಇರ್ತದೆ. ಒಂದು ರಿಂಗ್ ಹಾಕೋದ್ರಿಂದ ನಿಮ್ಗೆ ಯಾರು ಏನು ಅನ್ನೋದನ್ನ ಕ್ಲೀನ್ ಆಗಿ ಐಡೆಂಟಿಫೈ ಮಾಡ್ಬೋದು. ಅದಕ್ಕೋಸ್ಕರ ನನ್ನ ಬರ್ಡ್ ರೇಟ್ ಯಾವತ್ತಿದ್ರು
ಜಾಸ್ತಿ ಇರ್ತದೆ. ನೆಕ್ಸ್ಟ್ ಬರ್ಡ್ ನ ಐಡೆಂಟಿಫೈ ಮಾಡ್ಬೋದು ನಾನು. ಇದು ನಮ್ಮನೆ ಬೆಡ್ ಲೈನ್ ಇದು ಅಂತ ಕ್ಲೀನ್ ಆಗಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ರಿಂಗ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಯಾವ ತರ ರಿಂಗ್ ಇರ್ತದೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಇದು ನಾನು ಇಕ್ಕಿರೋ ಬಾಕ್ಸಲ್ಲಿ ರಿಂಗ್ ಇಕ್ಕಿರೋ ಅಂತ ಕ್ರಮ ಅಂದರೆ ನಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡಿ ಸಿಗಲಿ ಅಂತ. ಲವ್ ಬರ್ಡ್ಸಿಂದ ಹಿಡಿದು ಗ್ರೇವರೆಗೂ ನನ್ನ ಹತ್ರ ರಿಂಗ್ಗಳು ಸಿಗ್ತದೆ. ಅಂದರೆ ಡಿಫ್ರೆಂಟ್ ಸೈಜಲ್ಲಿ ಇರ್ತದೆ. ಆ ಸೈಜೆಲ್ಲ ತಿಳ್ಸ್ಕೊಂಡ್ಬಿಡ್ತೀನಿ ಬನ್ನಿ. ಇವಾಗ ತಕ್ಷಣಕ್ಕೆ ಬೇಕು ಲವ್ ಬರ್ಡ್ಸ್ ಅಂದರೆ ಲವ್ ಬರ್ಡ್ಸ್ ರಿಂಗ್ ಆರಾಮ್ಸಾಗಿ ಎತ್ಕೊಬೋದು. ಇಲ್ಲ ಸನ್ಕನೋ ರಿಂಗ್ ಬೇಕು ಅಂದರೆ ಸನ್ಕನೋ ರಿಂಗ್ ಆರಾಮ್ಸಾಗಿ ನಾನು ಎತ್ಕೊಬೋದು. ಆ ಥರ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಫಸ್ಟು ಲವ್ ಬರ್ಡ್ಸ್ ರಿಂಗ್ ಬರ್ತದೆ. ಈ ಲವ್ ಬರ್ಡ್ಸು ಮತ್ತು ಗ್ರೇವರೆಗೂ ನನ್ನಲ್ಲಿ ಸಿಗ್ತದೆ. ನಿಮಗೆ ಒಂದೊಂದೇ ಸೈಜಸ್ ನಿಮಗೆ ಹೇಳ್ತೀನಿ ಬನ್ನಿ. ಫಸ್ಟಾಗಿ ಲೋ ಬರ್ಡ್ಸ್ ರಿಂಗು, ಕ್ಲೋಸ್ ರಿಂಗು ಮತ್ತು ಕಟ್ ರಿಂಗ್ ಅಂತ ಬರ್ತದೆ. ಇದ್ರದ್ದು ಸೈಜ್ ಬಂದು ನಿಮಗೆ 4.1 mm ಇರ್ತದೆ. ಲೋ ಬರ್ಡ್ಸ್ಗೆ ಕರೆಕ್ಟಾಗಿ ಸೂಟಬಲ್ ಆಗಿರ್ತದೆ. ನೆಕ್ಸ್ಟು ಬಂದು ನಿಮಗೆ ಆಫ್ರಿಕನ್ ಲೋ ಬರ್ಡ್ಸ್ ಇರ್ತದೆ. ಆಫ್ರಿಕನ್ ಕ್ಲೋಸ್ ರಿಂಗು ಕಟ್ ರಿಂಗ್ ಇರ್ತದೆ. ಇದು ಬಂದು 4.5 mm ಇರ್ತದೆ. ಅಂದರೆ ಲವ್ ಬರ್ಡ್ಸ್ ಸೈಜ್ಗಿಂತ ದೊಡ್ಡ ಸೈಜ್ ಇರ್ತದೆ ಇದು, ಆ ಬರ್ಡ್ ಸೈಜ್ ತಕ್ಕನಾಗಿ. ನೆಕ್ಸ್ಟ್ ಕಾಕ್ಟೈಲ್ ರಿಂಗು, ಕ್ಲೋಸ್ ರಿಂಗು, ಕಟ್ ರಿಂಗ್ ಅಂತ ಬರ್ತದೆ. ಇದು ಸೈಜ್ ಬಂದು ನಿಮಗೆ 6 mm ಬರ್ತದೆ. ಅಂದ್ರೆ ಆಫ್ರಿಕನ್ ಲೋ ಬರ್ಡ್ಸ್ಗಿಂತ ದೊಡ್ಡ ಸೈಜ್ ಬರ್ತದೆ ಇದು. ಅದನ್ನ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಸ್ಮಾಲ್ ಕನೋರ್ ಅಂತ ಬರ್ತದೆ. ಸ್ಮಾಲ್ ಕನೋರ್ ಅಷ್ಟೇ ಕ್ಲೋಸ್ ರಿಂಗು ಕಟ್ ರಿಂಗ್ ಬರ್ತದೆ. ಇದು ಸೇಮ್ 6 mm ವರೆಗೂ ಬರ್ತದೆ. ಅಂದ್ರೆ ಕಾಕ್ಟೈಲ್ಗೂ ಇದು ಸೇಮ್ ಬರ್ತದೆ. ಎರಡು ಒಂದೇ ಸೈಜ್ ಬರ್ತದೆ. ಒಂದೇ ಸೈಜ್ ಅಕ್ಕಿ ಅಲ್ವಾ, ಅದಕ್ಕೆ ಸೇಮ್ ಬರ್ತದೆ. ಅದು ನೆಕ್ಸ್ಟ್ ಸನ್ ಕನೋರ್ ಅಂತ ಬರ್ತದೆ. ಸನ್ ಕನೋರು ಕ್ಲೋಸ್ ರಿಂಗು ಕಟ್ ರಿಂಗು. ಇದು ಸೈಜ್ ಬಂದು ನಿಮಗೆ 7 mm ಅಂತ ಬರ್ತದೆ. ಅಂದರೆ ಇದು ಸ್ಮಾಲ್ ಕನ್ನರ್ಕ್ಕಿಂತ ದೊಡ್ಡ ಸೈಜ್ ಬರ್ತದೆ. ಇದು ನೆಕ್ಸ್ಟ್ ಬಂದು ಗೋಲ್ಡನ್ ಕನ್ನರ್ ರಿಂಗ್ ಅಂತ ಬರ್ತದೆ. ಕ್ಲೋಸ್ ರಿಂಗು ಮತ್ತು ಕಟ್ ರಿಂಗ್ ಇರ್ತದೆ. ಇದು ಸೈಜ್ ಬಂದು 7.7 ಬರ್ತದೆ. ಅಂದರೆ ಗ್ರೇ ಸನ್ ಕನ್ನರ್ಕ್ಕಿಂತ ದೊಡ್ಡದು. ನೆಕ್ಸ್ಟ್ ಗ್ರೇದು ಬಂದು ನಿಮಗೆ ಕ್ಲೋಸ್ ರಿಂಗು ಕಟ್ ರಿಂಗ್ ಅಂತ ಬರ್ತದೆ. 11 mm ಬರ್ತದೆ. ಅಂದರೆ ಗ್ರೇಗೆ ಕರೆಕ್ಟ್ ಸೈಜ್ ಸೂಟಬಲ್ ಆಗೋಂಥ ಇದೆಲ್ಲ ನಮ್ಮಲ್ಲಿ ರೆಗ್ಯುಲರ್ ಆಗಿ ಸಿಗೋಂಥ ಸೈಜ್ಗಳು. ನಮಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಪಿಂಚಸ್ಸಿಂದ ಹಿಡಿದು ಮೆಕ್ಕಾವರೆಗೂ ನಾನು ಕೊಡ್ತೀನಿ. ಇನ್ನು ಪಿಜನ್ಸ್ ರಿಂಗ್ಗಳು, ನಾವು ಸೌಂಡ್ ಬರೋ ರಿಂಗ್ಸ್ಗಳೆಲ್ಲ ನನ್ನ ಹತ್ರ ರೆಗ್ಯುಲರ್ ಆಗಿ ಸಿಗ್ತದೆ. ಇನ್ನು ಬರ್ಡ್ಸ್ ರಿಂಗ್ ಕ್ವಾಲಿಟಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ರುದ್ರಾ ಬರ್ಡ್ಸ್ ಅಂತ ಇದೆ. ನನ್ನ ಫೋನ್ ನಂಬರ್ ಇರ್ತದೆ, ಮತ್ತೆ NR ಅಂತ ನನ್ನ ಸಿಂಬಲ್ ಇರ್ತದೆ, ಮತ್ತೆ ಪರ್ಟಿಕ್ಯುಲರ್ ಆಗಿ ಸೀರಿಯಲ್ ನಂಬರ್ ಇರ್ತದೆ. ಇದು ಹಾಕೋದಕ್ಕೆ ಏನು ಪ್ರಯೋಜನ ಅಂದರೆ ಈ ನಂಬರ್ನ ನಾವು ತಿರ್ಗಾ ರಿಪೀಟ್ ಮಾಡಲ್ಲ. ಒಂದು ಬರ್ಡ್ಗೆ ಹಾಕ್ದ ಅಂದರೆ ಈ ನಂಬರ್ ಪರ್ಟಿಕ್ಯುಲರ್ ಆಗಿ ಇರ್ತದೆ. ಏನಾದ್ರು ಬರ್ಡ್ ಮಿಸ್ ಆದ್ರೂ ಸಿಗ್ತದೆ. ಮತ್ತೆ ನೆಕ್ಸ್ಟ್ DNA ಕಳಿಸಿದಾಗ ಈ ನಂಬರ್ ಯೂಸ್ ಆಗ್ತದೆ. ರಿಂಗ್ ಯಾವ ತರ ಸಿಗ್ತದೆ ಅಂತ ನೀವು ಇವಾಗ ನೋಡಿದ್ರಿ. ನೆಕ್ಸ್ಟ್ DNA ಕಳ್ಸೋದ್ರಿಂದ ಏನ್ ಯೂಸ್ ಅಂತ ನಿಮ್ಗೆ ಹೇಳ್ತೀನಿ. DNA ಅನ್ನ ಫುಲ್ ಚೆಸ್ಟ್ ಅಲ್ಲಿ ಅದನ್ನ ಫೆದರ್ಸ್ ಕೇಳೋದು, ಅದ ಪುಸ್ತಕದಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. DNA ಕಳ್ಸಾದ್ಮೇಲೆ ನಮ್ಗೆ ಈ ತರ ಸ್ಮಾರ್ಟ್ ಕಾರ್ಡ್ ಬರ್ತದೆ. ಈ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಪ್ರತಿ ಒಂದು ಡೀಟೇಲ್ಸ್ ಇರ್ತದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಮೇಲ್ ಅಂತ ಇದೆ. ಅಂದ್ರೆ ಅದು ರಿಸಲ್ಟ್ ಆಲ್ರೆಡಿ ಸ್ಯಾಂಪಲ್ ಕಳ್ಸಾದ್ಮೇಲೆ ಬಂದಿರೋದು ಮೇಲ್ ಅಂತ. ನೆಕ್ಸ್ಟ್ PCS ಬಂದು ಸನ್ ಕನರ್ PCS, ಅಂದ್ರೆ ಅದು ನನ್ನ ಸನ್ ಕನರ್ ಬರ್ಡ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಓನರ್ ಹೆಸರು ಬಂದು ನನ್ನ ಹೆಸರು ಮತ್ತೆ ಫೋನ್ ನಂಬರ್ ಇರ್ತದೆ. ನೆಕ್ಸ್ಟ್ ಫಾರ್ಮ್ ಹೆಸರು ಬಂದು ರುದ್ರಾ ಬರ್ಡ್ಸ್ ಹೌಸ್, ನನ್ನ ಫಾರ್ಮ್ ಹೆಸರು ಬರ್ತದೆ. ಈ ರಿಂಗ್ ನಂಬರ್ ನಾನು ಅವಲೇ ತೋರಿಸ್ದಂಗೆ ಆ ನಂಬರ್ ಪರ್ಟಿಕ್ಯುಲರ್ ಆಗಿ ನಾವು ಮೆನ್ಷನ್ ಮಾಡಿ ಕಳಿಸಿದಾಗ ಸ್ಯಾಂಪಲ್ಸ್ಗೆ ಆ ಕಾರ್ಡಲ್ಲಿ ಪ್ರಿಂಟ್ ಆಗಿ ಬರ್ತದೆ. ನೆಕ್ಸ್ಟ್ ಸ್ಯಾಂಪಲ್ಸ್ ಇದು ಎರಡು ರೀತಿ ಇರ್ತದೆ. ಅಂದ್ರೆ ಒಂದು ಬ್ಲಡ್ ಸ್ಯಾಂಪಲ್, ಒಂದು ಫೆದರ್ ಸ್ಯಾಂಪಲ್. ನಾನು ಕಳ್ಸಿರೋದು ಬಂದು ಫೆದರ್ ಸ್ಯಾಂಪಲ್, ಅದನ್ನ ಕಳ್ಸಿರ್ತೀವಿ. ನೆಕ್ಸ್ಟ್ ಅದ್ರದ್ದು ಡೇಟ್, ಯಾವಾಗ ನಾವು ಕಳ್ಸಿರೋದು, ಯಾವಾಗ ರಿಸಲ್ಟ್ ಬಂದಿರೋದು ಅಂತ ಈ ಎಲ್ಲ ಮಾಹಿತಿ ಈ ಬಾರ್ ಕೋಡ್ ಒಳಗಿರ್ತದೆ. ಈ ಬಾರ್ ಕೋಡ್ ನೀವು ಗೂಗಲ್ ಹೋಗಿ ಸ್ಕ್ಯಾನ್ ಮಾಡಿದಾಗ ಈ ಎಲ್ಲಾ ಡೀಟೇಲ್ಸ್ ಅದರೊಳಗೆ ಬರ್ತದೆ. ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ರಿಂಗ್ ನಂಬರ್ಗೋಸ್ಕರ ನಾವು ಅದನ್ನ ರಿಂಗ್ ನ ಬರ್ಡ್ಸ್ಗೆ ಹಾಕ್ತಿವಿ. ಬರ್ಡ್ಸ್ ರಿಂಗ್ ಹಾಕೊಂಡ್ರೆ ಅದಕ್ಕೆ ತುಂಬಾ ವೆಯ್ಟ್ ಇರೋದ್ರಿಂದ ಅದು ಕಾಲಿಗೆಲ್ಲ ಪ್ರಾಬ್ಲಮ್ ಆಗ್ತದೆ ಅದು ಅಂತ. ಇದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಇದ್ದು ಸೈಜ್ ಮತ್ತೆ ಬಂದು ನಿಮ್ಗೆ 1 ಗ್ರಾಮ್ 2 ಗ್ರಾಮ್ಸ್ ಒಳಗೆ ಇರ್ತದೆ. ಅಂದ್ರೆ ಬರ್ಡ್ ಕಾಲ್ ಹಿಂಗ್ ಇಕ್ಕಿದಾಗ ಕ್ಲೀನ್ ಆಗಿ ಲಿಫ್ಟ್ ಮಾಡಬಹುದು. ಅದು ರಿಂಗ್ ಹಾಕೋದ್ರಿಂದ ಯಾವುದೇ ರೀತಿ ಆಗಲಿ ಅಂದ್ರೆ ಟೈಟ್ನೆಸ್ ಇರಲ್ಲ, ಕ್ಲೀನ್ ಆಗಿ ಮೂವ್ಮೆಂಟ್ ಇರ್ತದೆ. ಇವಾಗ ನಾವು ಹೆಂಗೆ ಬಳೆ ಹಾಕೊಂಡಿರ್ತೀವೋ ಮೂವ್ಮೆಂಟ್ ಇರ್ತದೆ, ಅದೇ ತರ ಕಾಲ್ ಅದು ಇಕ್ಕಿದಾಗ ವೆಯ್ಟ್ ಆರಾಮ್ಸಾಗಿ ಎತ್ಬೋದು. ಯಾವುದೇ ರೀತಿ ಆಗಲಿ ಬರ್ಡ್ಗೆ ನಾವು ಹಿಂಸೆ ಕೊಡಲ್ಲ.
ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಐಡೆಂಟಿಫೈ ಮಾಡೋಕ್ಕೋಸ್ಕರ ಅದಕ್ಕೆ ಒಂದು ರಿಂಗ್ ಹಾಕೋದಷ್ಟೇ. ಅದು ವಿತಿನ್ 1 ಗ್ರಾಮ್ 2 ಗ್ರಾಮ್ಸ್ ಒಳಗೆ ಇರ್ತದೆ. ಬರ್ಡ್ ಆರಾಮ್ಸಗೆ ಕ್ಲೀನಾಗಿ ಫ್ಲೈ ಮಾಡ್ಬೋದು. ಅದರಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇರಲ್ಲ. ಇದು ನೀವೆಲ್ಲರೂ ತಿಳ್ಕೊಂಡಿರ್ಬೋದು. DNA ಬಗ್ಗೆನೂ ನಿಮ್ಗೆ ತಿಳ್ಸ್ಕೊಂಡೆ. ನೆಕ್ಸ್ಟ್ ಬರ್ಡ್ ಎಂದಕ್ಕೆ ರಿಂಗೋಸ್ಕರ ಅಂತಾನು ಹೇಳ್ಕೊಂಡೆ. ಇವಾಗ ಯಾರಿಗೆ ನಿಮಗೆ ಬರ್ಡ್ಗೆ ಯಾವ ಬರ್ಡ್ ಅಂತ ನೀವು ನಂಗೆ ಹೇಳಿದ್ರೆ ಪರ್ಸನಲ್ ಆಗಿ ಕೂಡ ನಾವು ಮಾಡ್ಕೊಂಡ್ತೀವಿ. ಅಂದ್ರೆ ನಿಮ್ಮ ಹೆಸರು, ನಿಮ್ ಫೋನ್ ನಂಬರು, ನಿಮ್ಗೆ ಯಾವ್ದಾರ ಪರ್ಟಿಕ್ಯುಲರ್ ಒಂದು ನಂಬರು. ಇವಾಗ ಎಲ್ಲಾರು ನಾವಾದ್ರೆ ಬ್ರೀಡರು, ನಾವು ಸುಮಾರು ಬರ್ಡ್ ಇಕ್ಕಿರ್ತೀವಿ. ಆದ್ರೆ ನಿಮ್ ಪರ್ಟಿಕ್ಯುಲರ್ ನಿಮ್ಮ ಮನೇಲಿ 1 ಇಲ್ಲ 2 ಬರ್ಡ್ಸ್ ಇರ್ತದೆ. ಆ ಬರ್ಡ್ ಹೆಸರು ಕೂಡ ಬೇಕಾದ್ರೆ ನಾನು ಕಸ್ಟಮೈಸ್ ಮಾಡ್ಕೊಂಡ್ ಬೇಕಾದ್ರೂ ಕೊಡ್ತೀನಿ. ಯಾರು ಬೇಕು ಅಂದ್ರೆ ಕೆಳಗಡೆ ಕಾಣಿಸ್ತಾ ಇರೋದು ವಾಟ್ಸ್ಆಪ್ ನಂಬರ್ಗೆ ನೀವು ಜಸ್ಟ್ ನನಗೆ ಕಾಲ್ ಮಾಡ್ಬೋದು, ಇಲ್ಲಾಂದ್ರೆ ವಾಟ್ಸ್ಆಪ್ ಮಾಡ್ಬೋದು. ನೀವು ಎಲ್ಲಾ ಡೀಟೇಲ್ಸ್ ನಂಗೆ ತಿಳ್ಸ್ಕೊಂಡ್ರೆ ಯಾವ ಬರ್ಡ್ ಏನು ಅನ್ನೋದನ್ನ ನೀವು ತಿಳ್ಸ್ಕೊಂಡ್ರೆ, ಅದೇ ತರ ನಿಮ್ಗೆ ಪರ್ಟಿಕ್ಯುಲರ್ ಇಂಥ ಕಲರ್ ಬೇಕು ಅಂತ ಕೂಡ ನಂಗೆ ಮೆನ್ಷನ್ ಮಾಡಿದ್ರೆ ಆ ಕಲರ್ ಸಮೇತನೂ ಕೂಡ ನಾನು ಮಾಡ್ಕೊಡ್ತೀನಿ. ಮಿನಿಮಮ್ ಆರ್ಡರ್ ಅಂತ ಇರ್ತದೆ, ಅದು ಆರ್ಡರ್ ಪ್ರಕಾರ ಇದು ಮಾಡ್ಬೇಕು. ಬೈ ಚಾನ್ಸ್ ಇಲ್ಲ ಸರ್ ನಿಮ್ದು ರಿಂಗೇ ಕೊಡಿ ಅಂದ್ರೂ ಕೂಡ ನನ್ನ ರಿಂಗ್ ಬೇಕಾದ್ರೆ ನಿಮ್ಗೆ ಕಳ್ಸ್ಕೊಡ್ತೀನಿ. ಕೆಳಗಡೆ ಕಾಣಿಸ್ತಾ ಇರೋ ನಂಬರ್, ನೀವು ವಾಟ್ಸ್ಆಪ್ ನಂಬರ್ ಜಸ್ಟ್ ನೀವು ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಮನೆ ಬಾಕ್ಲು ಕೂಡ ನಾನು ಕಳ್ಸ್ಕೊಂತೀನಿ. ಇವಾಗ ಸಪೋಸ್ ಬೇರೆ ಊರಲ್ಲಿ ಇರ್ತೀರಾ, ಸರ್ ನಾನು ಹೆಂಗ್ ತಗೊಳ್ಳೋದು ರಿಂಗು ಅಂತ ಅಂದ್ರೆ ಜಸ್ಟ್ ಕೊರಿಯರ್ ಮುಖಾಂತರ ನಿಮ್ಗೆ ಕಳ್ಸ್ಕೊಡ್ತೀನಿ. ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಬರ್ಡ್ಸ್ ಮಾಹಿತಿ ನಾನು ತಿಳ್ಸ್ಕೊಡ್ತೀನಿ. ಥ್ಯಾಂಕ್ ಯು.